ಹಾಯ್ ಹೆಲೋ, ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಚೆನ್ನಾಗಿರುವಿರೆಂದು ಭಾವಿಸುತ್ತೇನೆ. ಇವತ್ತು ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮೆಟ್ರೋದಲ್ಲಿ ಹೋಗ್ತಾ ಇದ್ದೇವೆ. ಎಷ್ಟೊಂದು ಕ್ರೌಡ್ ಇದೆ ನೋಡಿ, ತುಂಬ ಜನ ಹೋಗ್ತಾ ಇದ್ದಾರೆ. ಹಾಗೆ ಅವರೊಟ್ಟಿಗೆ ನಾವು ಸಹ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತಾ ಇರ್ಬೋದಂತ ನೀವು ಅಂದ್ಕೊಳ್ಬೋದು. ಏನಂದರೆ ದುಬೈಯ ಫೇಮಸ್ ರನ್ ಅಂತ, ದುಬೈ ರನ್ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ಅದು ಇವತ್ತು ಉಂಟು. ಅದಕ್ಕೋಸ್ಕರ ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತ ನಾವು ಹೋಗ್ತಾ ಇದ್ದೇವೆ. ದುಬೈ ರನ್ ಅಂದರೆ ದುಬೈ ಫಿಟ್ನೆಸ್ ಚಾಲೆಂಜ್ ಅಂತ DFCಯ ಭಾಗವಾಗಿ ನಡೆಯುವ ಜನಪ್ರಿಯ ವಾರ್ಷಿಕ ಕಾರ್ಯಕ್ರಮವಾಗಿದೆ. ಇದು ಇಲ್ಲಿನ ನಿವಾಸಿಗಳು ಮತ್ತು ಸಂದರ್ಶಕರನ್ನು ಯಾರು ಬೇಕಿದ್ದರೂ 30 ದಿನಗಳ ಕಾಲ ಪ್ರತಿದಿನ ಅರ್ಧ ಗಂಟೆ ಕಾಲ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ದುಬೈ ಓಟವನ್ನು ಸಾಮಾನ್ಯವಾಗಿ ನವೆಂಬರ್ನಲ್ಲಿ ನಡೆಸಲಾಗುತ್ತದೆ. ಇದರಲ್ಲಿ ಭಾಗವಹಿಸುವವರಿಗೆ ಶೇಖ್ ಜಾಯಿದ್ ರಸ್ತೆ ಅಂತ ಪ್ರಮುಖ ಹೆಗ್ಗುರುತುಗಳನ್ನು ಒಳಗೊಂಡಂತೆ ದುಬೈನ ಸಾಂಪ್ರದಾಯಿಕ ರಸ್ತೆಗಳಲ್ಲಿ ಓಡಲು ಅನನ್ಯ ಅವಕಾಶವನ್ನು ನೀಡುತ್ತದೆ. ಓಟಗಾರರಿಗೆ ಸುರಕ್ಷಿತ ಮತ್ತು ಸಂಭ್ರಮಾಚರಣೆಯ ವಾತಾವರಣವನ್ನು ಒದಗಿಸಲು ಸಂಚಾರವನ್ನು ಮುಚ್ಚಲಾಗ್ತದೆ. ಈ ರೋಡಲ್ಲಿ ಇವತ್ತು ಯಾವುದು ವೆಹಿಕಲ್ ಬರಲಿಕ್ಕೆ ಇಲ್ಲ. ಬೆಳಿಗ್ಗೆ ಅರ್ಧರಾತ್ರಿಯಿಂದ ಬೆಳಿಗ್ಗೆ 10:30ವರೆಗೆ ಫುಲ್ ಬಂದ್ ಮಾಡ್ತಾರೆ, ವೆಹಿಕಲ್ ಎಲ್ಲ ಬಂದ್ ಮಾಡ್ತಾರೆ. ಓಡುವವರ ಸೇಫ್ಟಿಗೋಸ್ಕರ ಆ್ಯಂಬುಲೆನ್ಸ್, ಅದೇ ರೀತಿ ಸ್ವಯಂ ಸೇವಕರು ನಿಂತ್ಕೊಂಡು ಎಲ್ಲೂ ಏನೂ ಅವಘಡ ಆಗದಂತೆ, ರಶ್ ಆಗಿ ನೂಕುನುಗ್ಗಲಾಗದಂತೆ ಜಾಗೃತೆ ವಹಿಸ್ತಾರೆ. ಇಲ್ಲಿ ಒಟ್ಟಿಗೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ, ಈ ಸಲ 2,78,000 ಜನ ಕೂಡಿದಾರಂತೆ. ಅಷ್ಟು ಜನ ಇದ್ದರೂ ಸಹ ಒಂಚೂರು ನೂಕುನುಗ್ಗಲಿಲ್ಲ. ಎಷ್ಟು ಒಳ್ಳೆ ರೀತಿಯಲ್ಲಿ ಶಾಂತಿಯುತವಾಗಿ ಈ ಓಟ ನಡೆಯುತ್ತಂತ ನೀವು ಇದರಲ್ಲಿ ನೋಡ್ಬೋದು. ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮೇಲ್ಗಡೆ ಸ್ಕೈ ಡೈವಿಂಗ್ ಇದೆ, ಅದೇ ರೀತಿ ಡ್ರೋನ್ ಇದೆ, ಇದರೊಟ್ಟಿಗೆ ಏರೋ ಶೋ ಸಹ ಇತ್ತು. ಇವೆಂಟ್ ವಿವಿಧ ಫಿಟ್ನೆಸ್ ಹಂತಗಳಲ್ಲಿ ಭಾಗವಹಿಸುವವರಿಗೆ ಅವಕಾಶ ಕಲ್ಪಿಸಲು 5 ಕಿಲೋಮೀಟರ್ ಓಟ ಮತ್ತು 10 ಕಿಲೋಮೀಟರ್ ಓಟ ಸೇರಿದಂತೆ ವಿವಿಧ ದೂರ ವಿಭಾಗಗಳನ್ನು ಒಳಗೊಂಡಿದೆ. ಇದು ಕ್ಯಾಶುವಲ್ ಓಟಗಾರರಿಂದ ಹಿಡಿದು ಅನುಭವಿ ಕ್ರೀಡಾಪಟುಗಳವರೆಗೆ ಎಲ್ಲ ವಯಸ್ಸಿನ ಜನರನ್ನು ಆಕರ್ಷಿಸುತ್ತದೆ. ಇದು ಒಂದು ಮೋಜಿನ ಸಮುದಾಯದ ಇವೆಂಟ್ ಮತ್ತು ನಗರಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮವನ್ನು ಉತ್ತೇಜಿಸುವ ಮಾರ್ಗವಾಗಿ ಕಂಡುಬರುತ್ತದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಇದ್ದರು ನಾವು ನೋಡಬೇಕಾದ್ರೆ. ಓಟದ ಜೊತೆಗೆ ದುಬೈ ರನ್ ಸಾಮಾನ್ಯವಾಗಿ ಮನರಂಜನೆ, ಲೈವ್ ಸಂಗೀತ ಮತ್ತು ಭಾಗವಹಿಸುವವರನ್ನು ತೊಡಗಿಸಿಕೊಳ್ಳಲು ಮತ್ತು ಪ್ರೇರೇಪಿಸಲು ವಿನ್ಯಾಸಗೊಳಿಸಲಾದ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ನೋಡಿ ನೀವು ಎಷ್ಟು ಖುಷಿಯಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಇಷ್ಟೊತ್ತು ಸ್ಟಾರ್ಟ್ ಆಗಲಿಲ್ಲ. ಬೆಳಿಗ್ಗೆ 7 ಗಂಟೆ ಆಗುವಷ್ಟೊತ್ತಿಗೆ ಓಟ ಶುರುವಾಯಿತು. ಅದಕ್ಕಿಂತ ಮೊದಲು ನಿಂತಲ್ಲಿ ಎಲ್ಲರೂ ಸಹ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ. ಓಟ ಶುರುವಾಗೋದಕ್ಕಿಂತ ಮುಂಚೆ ಸಾಕಾಗಿ ಕೆಲವರೆಲ್ಲ ಕೆಳಗೆ ಕೂತ್ಕೊಂಡಿದ್ದಾರೆ. ಕಣ್ಣೆತ್ತಿ ನೋಡಿದರೆ ಕಾಣುವುದಿಲ್ಲ, ಅಷ್ಟು ಜನ ಇದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಮೇಲ್ಗಡೆ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಜನ ತಂಡೋಪತಂಡ ಆಗಿ ಬರುತ್ತಿದ್ದಾರೆ. ಈಗೇನು ಓಟ ಸ್ಟಾರ್ಟ್ ಆಯಿತು. ಸ್ಕ್ರೀನಲ್ಲಿ ನೀವು ನೋಡ್ಬೋದು ಹೇಗೆ ಜನಗಳೆಲ್ಲ ಓಡ್ತಾ ಇದ್ದಾರೆ ಅಂತ. ತುಂಬ ಖುಷಿಯಾಗ್ತದೆ, ಗೊತ್ತೇ ಆಗೋದಿಲ್ಲ 5 ಕಿಲೋಮೀಟ್ರ್ ಹೇಗೆ ಓಡಿದಂತ. 5 ಕಿಲೋಮೀಟರ್, 10 ಕಿಲೋಮೀಟರ್ ಈ ರೀತಿ ಬೇರೆ ಬೇರೆ ವಿಭಾಗ ಉಂಟು. ಇಲ್ಲಿ 1 ತಿಂಗಳು ಫಿಟ್ನೆಸ್ ಚಾಲೆಂಜ್ ಅಂತ ಬೇರೆ ಬೇರೆ ಇವೆಂಟ್ಗಳು ಆಗ್ತಾ ಉಂಟು. ಅದು ಫ್ರೀಯಾಗಿ ಯಾರು ಬೇಕಿದ್ದರೂ ಭಾಗವಹಿಸ್ಬೋದು. ಅದಕ್ಕೋಸ್ಕರ T-ಶರ್ಟ್ ಕೂಡ ಈ ಫ್ರೀಯಾಗಿ ಸಿಗ್ತದೆ. ಅದೇ ಬಿಬ್ ಮತ್ತು T-ಶರ್ಟ್ ಕಲೆಕ್ಟ್ ಮಾಡಲಿಕ್ಕೆ ಹೋಗಬೇಕು. ಶೇಖ್ ಜಾಯಿದ್ ರೋಡ್ ಅಂದರೆ ದುಬೈನ ಅತ್ಯಂತ ಪ್ರಮುಖ ಹೆದ್ದಾರಿಯಾಗಿದೆ. ಇದೇ ರೋಡನ್ನು ಈ ದುಬೈ ರನ್ಗೋಸ್ಕರ ಬಂದ್ ಮಾಡ್ತಾರೆ.
ಅಂದರೆ ಆ ದಿವಸ ಯಾವ ವೆಹಿಕಲ್ಸ ಇಲ್ಲಿ ಹೋಗಲಿಕ್ಕಿಲ್ಲ, ರೋಡನ್ನು ಮುಚ್ಚಲಾಗ್ತದೆ. ನಿಮ್ಮವರು ಯಾರಾದರೂ ಇದ್ದರೆ ಇದರಲ್ಲಿ ಕಾಣ್ಬೋದು, ನೀವು ನೋಡಿ. ಅಂದರೆ ದುಬೈಯಲ್ಲಿ ಇರೋ ಎಲ್ಲ ಜನ ಇಲ್ಲಿದ್ದಾರಾ ಏನೋ ಅಂತ. 2,78,000 ಜನ ಇದ್ದಾರೆ ಅಂತ ಗಲ್ಫ್ ನ್ಯೂಸ್ ವರದಿ ಮಾಡಿದೆ. ಸೈಡಲ್ಲಿ ಹೋಗುವವರ ಮನೋರಂಜನೆಗೋಸ್ಕರ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಇಟ್ಟಿದ್ದಾರೆ. ಅಂದರೆ ಇಷ್ಟು ನಡಿಬೇಕಾದ್ರೆ ಅವರಿಗೆ ಸುಸ್ತಾಗಬಾರ್ದಲ್ಲ, ಅದಕ್ಕೋಸ್ಕರ. ನೀರಿನ ವ್ಯವಸ್ಥೆಯೂ ಇತ್ತು, ಕುಡಿಯುವ ನೀರು. ಸೈಡಲ್ಲಿ ಬಾತ್ರೂಮ್ ಟಾಯ್ಲೆಟ್ಗಳ ವ್ಯವಸ್ಥೆ ಕೂಡ. ಫ್ಯೂಚರ್ ಆಫ್ ಮ್ಯೂಸಿಯಮ್ ದುಬೈಯಿಂದ ಹಿಡಿದು ದುಬೈ ಮಾಲ್ವರೆಗೆ ನಡಿಲಿಕ್ಕೆ ಅದರ ಮಧ್ಯದ ರೋಡು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಡೆಯುವವರು ಕೆಲವರು ಅರ್ಧ ಗಂಟೆಯಲ್ಲಿ 5 ಕಿಲೋಮೀಟ್ರನ್ನು ಕ್ರಾಸ್ ಮಾಡಿದ್ದಾರೆ. ಅದೇ ಕೆಲವರು 1.5 ಗಂಟೆ 2 ಗಂಟೆಯನ್ನು ತಗೊಂಡಿದ್ದಾರೆ. ನಡಿಲಿಕ್ಕಂತೂ ತುಂಬ ಖುಷಿಯಾಗ್ತದೆ. ಡೈಲಿ ನಡುವವರಿಗೆ ಇದೆಲ್ಲ ಏನು ಕಷ್ಟವೇ ಅಲ್ಲ. ನಡೆಯುವವರಿದ್ದಾರಲ್ಲ, ಅವರಿಗೇ ಗೊತ್ತು ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ. ಆದರೆ ದುಬೈ ಗೌರ್ಮೆಂಟ್ ಇದು ಹೆಲ್ತಿಗೋಸ್ಕರ ಮಾಡೋದು. ವರ್ಷಕ್ಕೊಂದು ಸಲ ಈ ರೀತಿ ಇವೆಂಟನ್ನು ಇಟ್ಕೊಳ್ತಾರೆ. ಅದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಭಾಗವಹಿಸ್ತಾರೆ. ಎಷ್ಟು ಖುಷಿಯಾಗಿ ಭಾಗವಹಿಸ್ತಾರೆ ನೋಡ್ಬೋದು. ಎಷ್ಟೊಂದು ಜನ ಇದ್ದಾರೆ. ಅಷ್ಟು ಕಷ್ಟ ಆಗ್ತಿದ್ರೆ ಎಲ್ಲರೂ ಬರ್ತಿದ್ರಾ? ಇಲ್ಲ ಅಲ್ಲ. ಇದು ಎಲ್ಲರೊಟ್ಟಿಗೆ ಸೇರಿ ನಡೆಯುವುದು ಒಂದು ಖುಷಿಯೇ ಬೇರೆ. ಅದೇ ವಾಪಸ್ ಹೋಗಬೇಕಾದ್ರೆ ದುಬೈ ಮಾಲ್ ಮೆಟ್ರೋದಲ್ಲಿ ಹೋಗಬೇಕಲ್ಲ, ಜನ ಹೇಗೆ ಹರಿದು ಬರ್ತಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಇರುವೆ ಥರ ಕಾಣ್ತಾ ಉಂಟು. ಒಳಗಿಂದ ಇದ್ದಾರೆ, ಹೊರಗಡೆ ರೋಡಲ್ಲಿ ಅದೇ ರೀತಿ ಇನ್ನೂ ಸಹ ಬರ್ತಾ ಇದ್ದಾರೆ. ಮೆಟ್ರೋ ಒಳಗೆ ನಿಲ್ಲಿಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ನೀವು ದುಬೈಗೆ ಬರಲಿಕ್ಕಿದ್ರೆ ಇದೇ ಟೈಮ್ ನೋಡಿ ಬನ್ನಿ, ನಿಮಗೆ ಸಹ ಇದರ ಅನುಭವವನ್ನು ಪಡೆದು. ಇದರೊಂದಿಗೆ ನಾನು ಇವತ್ತಿನ ನನ್ನ ಈ ದುಬೈ ರನ್ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ. ಇನ್ನೆಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.